ಇಡ್ರಿ ಫೋನ. ಒಂದ್ಸಲ ಕಂಪ್ಲೇಂಟ್ ಕೊಟ್ರೆ ಸಾಕು, ನಾನು ಅವ್ರನ್ನ ಕಂಡಿಡಿತೀನಿ. ಎಲ್ಲ ಯೂನಿಫಾರ್ಮು ಸರ್? ಒಂದು ಸಣ್ಣ ಪ್ರಾಬ್ಲಮ್ ಸರ್. ಸಣ್ಣ ಪ್ರಾಬ್ಲಮ್? ನಾವು ಕೊಟ್ಟಿರೋ ಯೂನಿಫಾರ್ಮ್ನ ಏನಾದ್ರು ಕತ್ತೆ ತಿಂದು ಬಿಡ್ತಾ? ಇಲ್ಲ ಸರ್, ಆ ಡೋಬಿ ನಿಮ್ ಯೂನಿಫಾರ್ಮ್ ನ ನೀಟಾಗಿ ಒಗೆದು ಐರನ್ ಮಾಡಿ ಕೊಟ್ಟ ಸರ್. ನನ್ನ ಕ್ಯಾಪು ಅದು ಇತ್ತು ಸರ್, ನನ್ನ ಬೆಲ್ಟ್ ಅಯ್ಯೋ ಅದು ಇತ್ತು ಸರ್. ಅದನ್ನೆಲ್ಲ ಒಂದು ಕವರ್ಗೆ ಹಾಕೊಂಡು ನಾನು ಸೈಕಲ್ ತಗೊಂಡು ಬರ್ತಾ ಇದ್ನ. ಅದು ಯಾವ ಟೈಮಲ್ಲಿ ಕಳ್ಕೊತ ಗೊತ್ತಿಲ್ಲ ನಾನು ಅಷ್ಟಕ್ಕೆ ಬಿಟ್ಟಿಲ್ಲ. ಅದೇ ದಾರಿನಲ್ಲಿ 3 ಸರಿ ಹೋಗಿ ಬಂದಿ ಮಾಡಿದೆ, ಅದು ಎಲ್ಲೂ ಸಿಗ್ಲಿಲ್ಲ ಸರ್. ಯಾಕೆ ಸರ್ ಟೆನ್ಷನ್ ಮಾಡ್ಕೋತೀರಾ? ನಿಮ್ ಯೂನಿಫಾರ್ಮ್ ನಲ್ಲಿ ನಿಮ್ ನೇಮ್ ಪ್ಲೇಟ್ ಇದೆ, ಯಾರಿಗಾದ್ರೂ ಸಿಕ್ಕರೆ ತಂದು ಕೊಡ್ತಾರೆ ಬಿಡಿ. ಯಾರ ತಂದು ಕೊಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಇನ್ನು 24 ಗಂಟೆ ಟೈಮ್ ಕೊಡ್ತೀನಿ ನಿನಗೆ. ಅಷ್ಟರೊಳಗೆ ಯೂನಿಫಾರ್ಮ್ ಇಲ್ಲಿ ಇರಬೇಕು, ಇಲ್ಲ ಅಂದ್ರೆ ನಿನ್ನ ಸಸ್ಪೆಂಡ್ ಮಾಡ್ಬಿಡ್ತೀನಿ. ಕರಿತೇನೆ ಹುಚ್ಚ. ಯಾರು ಹುಚ್ಚ? ಇಷ್ಟು ಟಿಪ್ ಟಾಪ್ ಆಗಿ ಡ್ರೆಸ್ ಮಾಡ್ಕೊಂಡಿರೋದನ್ನ ನೋಡು ನೀನು ಹುಚ್ಚ ಅಂತ ಕರೀತ್ಯಾ? ನೀನೇ ಹುಚ್ಚ, ತಲೆ ಕೊಚ್ಚ. ಏನಿದೆ ಅದ್ರಲ್ಲಿ? ಸತ್ತೋಗಿದ್ಯಾ? ಏನು ಮೂತೋಳು ಗೊತ್ತಾಗುತ್ತೆ. ಪೊಲೀಸ್ ಯೂನಿಫಾರ್ಮ್ ಏನ್ ಮಾಡಿದ್ವಿ ಇವಾಗ? ಇದನ್ನ ನೋಡಿದ್ರೆ ಅರ್ಥ ಆಗ್ತದೆ. ವಿತ್ ಲವ್, ಕಂಗ್ರಾಚುಲೇಷನ್. ನಿನ್ ಪೊಲೀಸ್ ಕೆಲಸ ಸಿಕ್ಕಿದೆ ಅಂತ ನನ್ಗೆ ಯಾಕೋ ಹೇಳಿಲ್ಲ? ಅಲ್ಲಪ್ಪ, ಇಂಟರ್ವ್ಯೂಗೆ ಅಂತ ಹೋಗಿ ಪಾಸ್ ಮಾಡ್ಕೊಂಡು ಕೆಲಸನ ಇಟ್ಕೊಂಡ್ ಬಂದ್ಬಿಟ್ಟಿದ್ದೀರಾ. ಮೊದ್ಲೇ ಒಂದ್ ಫೋನ್ ಮಾಡಿ ಹೇಳಿದ್ರೆ ಮನೇಲಿ ಹಬ್ಬದ ಅಡ್ಗೆನೆ ಮಾಡಿಸ್ತಿದ್ದೆ. ಹಾಳಾಗ್ ಚಂಪ ಇವತ್ತೇ ವಡೆ ಮಾಡಿಟ್ಟಿದ್ದಾಳೆ. ಇಲ್ಲ, ಪೊಲೀಸ್ ಕೆಲಸ ಸೂಪರ್ ಕೆಲಸ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ರಿಸ್ಕಿ ಅಷ್ಟೇ. 4 ಕೇಸ್ ಹ್ಯಾಂಡಲ್ ಮಾಡಿದ್ರೆ ನೀನೇ ಜೂನಿಯರ್ ಸಾಂಗ್ಲಿ ಅಲ್ಲ. ನನ್ ಫುಲ್ ಸಪೋರ್ಟ್ ನಿನ್ಗಿರುತ್ತೆ. ಯು ಡೋಂಟ್ ವರಿ, ಆರಾಮಾಗಿ ಕೆಲಸ ಮಾಡು. ಆಲ್ ದಿ ಬೆಸ್ಟ್. ನಮಸ್ಕಾರ ಸರ್. ಏನ್ರ ಮಾಡ್ತಿದ್ರಾ ಇಲ್ಲಿ? ಸುಮ್ನೆ ಇಸ್ಬಿಟ್ ಆಡ್ತಿದ್ದ ಸರ್. ಸುಮ್ನೆ ಆಡ್ತಿದ್ರ ಇಲ್ಲ ದುಡ್ಡು ಕಟ್ ಆಡ್ತಿದ್ದೀರಾ? ದುಡ್ಡಲ್ಲಿಂದ ಬರ್ಬೇಕು ಸರ್ ನಮ್ಮ ಹತ್ರ. ಸುಮ್ನೆ ಆಡ್ತಾ ಇದೀವಿ ಸರ್. ತಪ್ಪಾಯ್ತು, ಬಿಟ್ಬಿಡಿ ಸರ್. ಬರೋ ಸಾಹೇಬ್ರ ಒಳ್ಳೆ. ನೀವೇನು ತಪ್ಪು ಮಾಡಿಲ್ಲ ಅಂದ್ರೆ ಯಾಕೆ ಎದುರ್ಕೋತೀರಾ? ನಿಮ್ ಪಡೆಗೆ ಆಡ್ಕೊಳ್ಳಿ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ತಗೊಳ್ಳಿ ಸರ್, 1000 ರೂಪಾಯಿ ಇಟ್ಕೊಳ್ಳಿ. ನನಗೆ ಯಾಕೆ 1000 ರೂಪಾಯಿ ಬೇಡ ಕಣ್ಣುಮ್ಮ? ಪರವಾಗಿಲ್ಲ, ಇಟ್ಕೊಳ್ಳಿ ಸರ್. ತುಂಬಾ ಎಲ್ಲ ಡ್ರೆಸ್ ಮಹಿಮೆ ನಾನು ಬೇಡ ಬೇಡ ಅಂದ್ರೆ ಅವರೇ ಕೊಡ್ತಿರ್ಬೇಕಾರೆ ನಾನು ಯಾಕೆ ಬೇಡ ಅನ್ಲಿ? ಮೊದ್ಲ ಡ್ರೆಸ್ ಚೇಂಜ್ ಮಾಡು. ನಾನ್ ಚೇಂಜ್ ಮಾಡಲ್ಲ. ನಾನು ಎಲ್ಲೇ ಓಡಾಡಿದ್ರು ಇದೇ ಡ್ರೆಸ್ ಅಲ್ಲೇ ಓಡಾಡೋದು. ಟಿವಿಯವರು, ಸಿನಿಮಾದವರು, ನಾಟಕದವರು ಎಲ್ಲೇ ಹೋದ್ರು ಇದೇ ಡ್ರೆಸ್ ಅಲ್ಲಿ ಓಡಾಡ್ತಾರೆ. ನಾನು ಓಡಾಡಿದ್ರೆ ತಪ್ಪು? ನಿಮ್ ಯೂನಿಫಾರ್ಮು ಈ ಹುಚ್ಚರು ಸಿಕ್ಕಿತ್ತಂತೆ. ಏನೋ ಹುಚ್ಚ? ಯಾರು ಹುಚ್ಚ? ನೀನ್ ಹುಚ್ಚ, ಇವ್ರು ಹುಚ್ಚ, ನಿಮ್ಮಪ್ಪ ಹುಚ್ಚ, ನಾನ್ ಸೂಪರ್ ಹುಚ್ಚ. ಏಯ್, ಎಲ್ಲೋ ನನ್ನ ಯೂನಿಫಾರ್ಮು? ನಾನು ಕೋಳಿ ಫಾರಂ ಗೊತ್ತು. ಯೂನಿಫಾರಂ ಯಾವ್ದು ಸರ್? ಈಗೆಲ್ಲ ಹೇಳಿದ್ರು ಬಾಯಿ ಬಿಡಲ್ಲ. ನಾನ್ ಬಾಯಿ ಬಿಡ್ತೀನಿ ಇದೆ. ಏಯ್, ಎಲ್ಲ ಯೂನಿಫಾರ್ಮು ಸಿಕ್ಕಿದೆ ಅಂತ ಹೇಳ್ತಾ ಇದಾರೆ. ಬಾಯಿ ಬಿಡು. ಕಚ್ಚಿಬಿಡ್ತೀನಿ. ಹೋಗು. ದಿನ ಓಡ್ ಬರ್ತಿಲ್ರೋ, ಇವತ್ತೇನ್ ತಪ್ಪು ಮಾಡಿದ್ರಿ? ನಾವ್ ಯಾವ ತಪ್ಪು ಮಾಡಿಲ್ಲ ಸಾ. ನಾವ್ ಸುಮ್ನೆ ಇಸ್ಬಿಟ್ ಆಡ್ತಿದ್ವಾ, ಪೊಲೀಸ್ನವ್ರು ಮತ್ತೆ ಪೂರ ಅಟ್ಟಿಸ್ಕೊಂಡ್ ಬರ್ತಾವ್ರೆ. ಸುಮ್ಮ ನೀನ್ ಯಾಕೆ ಕುಂಡ್ಕೊಂಡ್ ಬರ್ತಿದ್ಯಾ? ಸರ್, ಪೊಲೀಸರು ಅಟ್ಟಿಸ್ಕೊಂಡ್ ಬಂದ್ರಲ್ಲ ಸರ್, ಅದಕ್ಕೆ ಕಾಲ್ ಜಾರ್ಬಿದೆ ಸರ್. ಅದಕ್ಕೆ ಕಾಲ್ ಕುಂಟ್ತಾ ಇದೀನಿ ಸರ್. ನೀವೇ ನಮ್ಮನ್ನ ಕಾಪಾಡ್ಬೇಕು ಸರ್. ಸರ್, 1 ನಿಮಿಷ ಬನ್ನಿ ಸರ್ ಇಲ್ಲಿ. ಸರ್ ತಗೊಳ್ಳಿ ಸರ್, 1000 ರೂಪಾಯಿ ಇಟ್ಕೊಳ್ಳಿ ಸರ್, ನಮ್ಗೆ ಕಾಪಾಡಿ ಸರ್. ನನಗೆ ಗೊತ್ತಿತ್ತು ನಿನ್ನ ದುಡ್ಡು ಕೊಟ್ಟೆ ಕೊಡ್ತೀಯ ಅಂತ. ನೋಡಿ, ನೀವು ನನಗೆ ಸಹಾಯ ಮಾಡಿರ್ಬೇಕಾರೆ ನಾನ್ ನಿಮ್ಗೆ ಸಹಾಯ ಮಾಡ್ತಾ ಇರ್ತೀನ. ಯಾವುದೇ ಪೊಲೀಸ್ಗೂ ಕಾಣಬಾರ್ದು ಅಂತ ಜಾಗದಲ್ಲಿ ಮುಂದೆ ಬಚ್ಚಿರ್ತೀನಿ. ಕಮಾನ್, ಚೇಸ್ ಮೀ. ಇವತ್ತು ನೀವು ಬರ್ದೇ ಇದ್ರೆ ನಮ್ ಜೀವ ಉಳಿತಾ ಇರಲಿಲ್ಲ ಸರ್. ನಿಮ್ಮಂತ ಒಳ್ಳೆ ಆಫೀಸರ್ಸ್ ನಾವು ನೋಡಿಲ್ಲ ಸರ್. ಸರ್, ಸದ್ಯಕ್ಕೆ ಇದೊಂದು 1,00,000 ರೂಪಾಯಿ ಇಟ್ಕೊಂಡಿರಿ ಸರ್. ಅವಾಗ ನೀವು 1,000 ರೂಪಾಯಿ ಕೊಟ್ಟಿರ, ತಿರ್ಗಾ 1,00,000 ಕೊಡಕ್ ಹೋದ್ಯಾ? ಹೋಗಿ ಬಿಡಿ ಸರ್, ನಾವು ಬರ್ತೀವಿ ಸರ್. ಒಳ್ಳೆ ದೊಡ್ಡ ಏನಪ್ಪ ಬರ್ತೀರಾ? ಏನ್ ಬಲ್ಲು? ಅಲ್ಲಿ ನೋಡಿ ಸರ್, ನಿಮ್ ಯೂನಿಫಾರ್ಮ್ ಹಾಕೊಂಡು ಹೇಗೆ ಮರಿತಾ ಇದ್ದಾನಂತ. ಅವ್ನ ಎದೆ ಮೇಲೆ ಇರೋ ನೇಮ್ ಪ್ಲೇಟ್ ನೋಡಿ, ನಿಮ್ಮ ಹೆಸರೇ. ಏನಯ್ಯ, ಯೂನಿಫಾರ್ಮ್ ಕಳ್ದೋಗಿದೆ ಅಂತ ನಾವು ಹುಡುಕ್ತಾ ಇದ್ರೆ ಅದನ್ನ ಹಾಕೊಂಡು ನೀನ್ ಮೆರಿತಾ ಇದೀಯಾ? ಸರ್, ನಾನು ಇಂಟರ್ವ್ಯೂ ಮುಗಿಸ್ಕೊಂಡ್ ಬರ್ತಾ ಇದ್ದೆ, ಯಾವನೋ ಹುಚ್ಚ ಈ ಡ್ರೆಸ್ ನನ್ನ ಕೈಲಿ ಇಟ್ಬಿಟ್ಟು ಓಡೋಗ್ಬಿಟ್ಟ ಸರ್. ಅವ್ನು ಕೊಟ್ಬಿಟ್ಟ ಅಂತ ನೀನ್ ಹಾಕೊಂಡ್ಬಿಡದ? ಒಂದು ಸ್ಟೇಷನ್ ಕೊಡ್ಬೇಕಾಗಿತ್ತು. ಅದನ್ನ ಬಿಟ್ಟು ಎಲ್ಲಾರ ಹತ್ರನು ಲಂಚ ತಗೊಂಡು ನನ್ನ ಹೆಸರಿಗೆ ಮಸಿ ಬೆಳಿತಾ ಇದೀಯಾ? ಸರ್, ಅವ್ರು ದುಡ್ಡು ಕೊಟ್ಟಾಗ ಅದು ಲಂಚ ಅಂತ ನನಗೆ ಗೊತ್ತಾಗ್ಲಿಲ್ಲ ಸರ್. ಸಾಕು ಸುಮ್ಕಿರಯ್ಯ. ನನ್ನ ಯೂನಿಫಾರ್ಮ್ ಹಾಕೊಂಡಿದ್ದಲ್ದಲೆ ನನ್ನ ಹೆಸರಲ್ಲಿ ಗೋಲ್ಮಾಲ್ ಮಾಡಿದ್ಕೆ ಇವ್ರ ಜೊತೆ ನೀನು ಬರ್ಬೇಕು. ಎಲ್ಲಿಗೆ ಸರ್? ಪೊಲೀಸ್ ಸ್ಟೇಷನ್ಗೆ.